ಎಲ್ಲರಿಗೂ ನಮಸ್ಕಾರ. ದೊಡ್ಡಬಳ್ಳಾಪುರ ತಾಲೂಕು ಬಾಸೆಟ್ಟಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ತುಂಬ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ಕಾಂಗ್ರೆಸ್ ಪಕ್ಷದವರು ಪ್ರತಿಭಟನೆ ಮಾಡಿದ್ದಾರೆ. ಪ್ರಧಾನವಾಗಿ ಇತ್ತೀಚೆಗೆ ಅಂಬರೀಷ್ ಅಂತ TAPMCS ನಿರ್ದೇಶಕರು ಕೆಲವು ಆರೋಪಗಳು ಮಾಡಿದರು. ಆರೋಪ ಅಂತಂದರೆ ಅಧಿಕಾರಿಗಳೇ ಕೆಲವು ಗುತ್ತಿಗೆ ಕೆಲಸಗಳು ಮಾಡ್ತಾಯಿದ್ದಾರೆ, ಕೆಲವು ಕಡೆ ಕೆಲಸ ಮಾಡದೆ ಬಿಲ್ ಮಾಡಿದ್ದಾರೆ, ಕೆಲವು ಕಡೆ ಟೆಂಡರ್ ಒಂಥರ ಇದೆ, ಕೊಟೇಶನ್ ಒಂಥರ ಇದೆ, ಕೆಲಸ ಮುಗಿದ ನಂತರ ಇವರು ಟೆಂಡರ್ ಕರೆದಿದ್ದಾರೆ ಎಂಬ ಆರೋಪ, ಹಲವಾರು ಆರೋಪಗಳು, ಒಂದಲ್ಲ ಎರಡಲ್ಲ ನೂರಾರು ಆರೋಪಗಳು ಮಾಡಿರ್ತಕ್ಕಂಥದ್ದು. ಈ ಬೇಸ್ನಲ್ಲಿ ಕಾಂಗ್ರೆಸ್ ಪಕ್ಷದವರು ಮಾಜಿ ಶಾಸಕ ವೆಂಕಟರಮಣಯ್ಯನವರು ಮತ್ತು ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಸೇರಿಕೊಂಡು ಪಟ್ಟಣ ಪಂಚಾಯತಿ ಮುಂದೆ ಇವತ್ತು ಪ್ರತಿಭಟನೆ ನಡೆಸಿದ್ದಾರೆ. ಮುಖ್ಯವಾಗಿ ಭ್ರಷ್ಟಾಚಾರದ ಬಗ್ಗೆ ಹಿರಿಯ ಅಧಿಕಾರಿಗಳಿಂದ ವಿಚಾರಣೆ ನಡೆಸಬೇಕು ಅನ್ನೋದು ಇವರು ಮುಖ್ಯ ಉದ್ದೇಶ. ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕೂಡ ಧಿಕ್ಕಾರಗಳು ಕೂಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ, ಅಧಿಕಾರಿಗಳ ವಿರುದ್ಧ ಕೂಡ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡರುಗಳು ಒತ್ತಾಯ ಮಾಡಿದ್ದಾರೆ. ಕೊಲಂಬಿಯಾ ಬಡಾವಣೆ ಬಾಯಿಸ್ಟಳ್ಳಿ, ಇದು ಬಂದು ಪಾರ್ಕ್ ಜಾಗ ಅಂತ ಸೀಮಿತವಾದ ಜಾಗ. ಇದೇ ಪಂಚಾಯತಿಯವರು ಬೋರ್ಡ್ ಹಾಕಿರೋ ಜಾಗ. ಈ OM ಕಾಪಿ ಎಲ್ಲ ಇದೆ. ಇದು ಪಾರ್ಕ್ ಜಾಗ. ಇದನ್ನೇನ್ ಮಾಡಿದ್ದಾರೆ, ಆ ಬೋರ್ಡ್ ಕಿತ್ತು ಅಕ್ರಮವಾಗಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಇದು ಖಾತೆ ಮಾಡಿಕೊಟ್ಟಿರೋದು ಮೊದಲಿದ್ದ ಚೀಫ್ ಆಫೀಸರ್ ನರಸಿಂಹಮೂರ್ತಿ ಅವರು. ಯಾರಿಗೆ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಪಂಚಾಯತಿ ಅಧ್ಯಕ್ಷರಾದ ಶ್ರೀಯುತ S. ಪ್ರೇಮೂರವರ ಹೆಸರಿಗೆ ಖಾತೆ ಆಗಿದೆ ಅಕ್ರಮವಾಗಿ. ನೋಡಿ ಇಲ್ಲಿ ರೀಸೆಂಟ್ ಆಗಿರೋದು OM ಮಾಡಿ ಮತ್ತೆ ಅಲ್ಲಿ ಮಾಡಬಾರದು ಟೈಮಲ್ಲಿ ಮಾಡ್ಕೊಟ್ಟು ಹೋಗಿದ್ದಾರೆ. ಇವು ಅಕ್ರಮವಾಗಿ ಬಿಲ್ಡಿಂಗ್ ಕಟ್ತವ್ರೆ. ನಾವು ಅರ್ಜಿ ಕೊಟ್ಟಾಯ್ತು, ಮತ್ತೊಂದು ಕೊಟ್ಟಿದ್ದು, ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. DC ಮೇಡಮ್ ಅವ್ರಿಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ, ಅವರು ತಗೊಂಡಿಲ್ಲ. ಹಾಗೆ ಬಂದಿದ್ದೀವಿ. ನಾವು ಪಕ್ಷಾತೀತವಾಗಿ ಬಂದಿಲ್ಲ, ಸಾರ್ವಜನಿಕವಾಗಿ ಬಂದು ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ. ದಾಖಲೆಗಳು ಕೊಟ್ಟಿದ್ದೀವಿ. ಅದು ಮೂಲ ಪತ್ರ ಎಲ್ಲಿದೆ, ಏನಿದೆ ಮೂಲ ಪತ್ರ, ಅದನ್ನೇ ಕೊಡ್ಬೇಕಲ್ಲ ಸರ್. ಈಗ ಮೂಲ ಪತ್ರ ನೋಟಿಸ್ ಕೊಟ್ಟ ಡೆಮಾಲಿಷನ್ ಮಾಡಕ್ಕಲ್ಲ, ಕೆಲಸ ಸ್ಟಾಪ್ ಮಾಡ್ಸಿದೀವಿ. ಇಲ್ಲ ರೆಕಾರ್ಡ್ ಕಾಲ್ ಮಾಡಿ ಫಸ್ಟ್. ಅವ್ರ ರೆಕಾರ್ಡ್ ಪರ್ಫೆಕ್ಟ್ ಇಲ್ಲ ಅಂದ್ರೆ ಕೆಲಸ ನಿಲ್ಸಿ, ದಾಖಲೆ ಕೊಡೋವರೆಗೂ ಕೆಲಸ ನಿಲ್ಸಿ. ಸ್ಟಾಪ್ ಮಾಡಿದೀವಿ ಸರ್ ಆಲ್ರೆಡಿ. ನೋಟಿಸ್ ಕೊಡ್ತೀವಿ ಸರ್. ಯಾವಾಗ ಸರ್ಕಾರಿ ಜಾಗ ಹಂಗಾದ್ರೆ ಅವ್ರ ಹತ್ರ ನೋಟಿಸ್ ಇವಾಗ ಕೊಡ್ತೀನಿ ಅಂದ್ರೆ ಎಷ್ಟು ತಗೊಂಡಿದ್ಯಾ? ಗೌರವ ಮಾತಾಡ್ತಾ ಇದ್ದೀನಿ. ಒಬ್ಬ ಸಾರ್ವಜನಿಕರು ಅರ್ಜಿ ಕೊಟ್ಟಾಗ ಅರ್ಜಿ ನೀನ್ ಯಾಕೆ ನೋಟಿಸ್ ಕೊಡ್ಲಿಲ್ಲ ಅಷ್ಟೇ ಸರ್. ದಾಖಲೆಗಳು ಕೇಳಿದಾರೆ, ಯಾವ್ದು ಕಂಪ್ಲೇಂಟ್ ಅಲ್ಲ. ದಾಖಲೆಗಳು ಯಾವಾಗಿಂದ ಎಲ್ಲಿಂದ ಬಂದು ಏನಾಗಿದೆ ಅಂತ ಹೇಳಿ. ಈಗ ಇರಪ್ಪ, ಸಾರ್ವಜನಿಕರಿಂದ ನಿಮ್ಗೆ ಲೆಟರ್ ಕೊಟ್ಟಾದ್ಮೇಲೆ ಮುಖ್ಯ ಅಧಿಕಾರಿ ಮಾತಾಡ್ಬಿಡ್ತೀನಿ. ಮುಖ್ಯ ಅಧಿಕಾರಿಗಳಿಗೆ ಅಂತ ಬರ್ದವ್ರೆ CA ಸೈಟ್ ಅಕ್ರಮವಾಗಿ ಕಟ್ಟಡ ಮಾಡ್ತಾ ಇದ್ರೆ ನಿಲ್ಸಿ ಅಂತ ಹೇಳವ್ರೆ. ನಿಲ್ಸಿದ್ದೀರಾ? ನಿಲ್ಸಾದ್ಮೇಲೆ ಅವನು ಅರ್ಜಿ ಮೇಲೆ ನೀವು ಸಂಬಂಧಪಟ್ಟ ವ್ಯಕ್ತಿಗೆ ನೋಟಿಸ್ ಕೊಟ್ರ? ಇನ್ನು ಕ್ರಮ ಎಷ್ಟು ದಿವಸ ಬೇಕು? ಸಾಟರ್ಡೆ ರಾತ್ರಿ ಎಷ್ಟು ದಿನ ಬೇಕು ಅಣ್ಣ? ಒಂದು 5 ಅಡಿ ರೋಡ್ ಕೃಷ್ಣ ಬರ್ತೀವಿ. ಈಗ ನನ್ನ ಹೆಸರು ಲಕ್ಷ್ಮೀಪತಿ, ನಮ್ಮ ಅಪ್ಪನ ಹೆಸರು ಗಂಗಪ್ಪ, ನಮ್ಮ ಅಮ್ಮನ ಹೆಸರು ಸಾಕಮ್ಮ. ಅದಕ್ಕೆ ತಂದೆ ತಾಯಿ ಯಾರು ಅಂತ ಇರ್ಬೇಕಲ್ಲ. ಅದೇ ಸರ್ ರೆಕಾರ್ಡ್. ನಾನು ಹೊಸದಾಗಿ ಬಂದಿದ್ದೀನಿ, ರೆಕಾರ್ಡ್ ನೋಡ್ಬೇಕಲ್ಲ ಸರ್. ನಾನು ನೋಡ್ಲಾರ್ದೆ ನೋಡೋವರೆಗೂ ನಿಲ್ಸ್ಬೇಕಲ್ಲಪ್ಪ ಸರ್. ಸ್ಟಾಪ್ ಮಾಡಿದೀವಿ ಕೆಲಸ. ನಿಲ್ಸು, ಫಸ್ಟ್ ಕೆಲಸ ನಿಲ್ಸು, ಆಮೇಲೆ ಎಲ್ಲೆಲ್ಲಿ ಏನಾಗಿದೆ, ಯಾರ್ಯಾರು ಸರ್ವರ್ ಅರ್ಜಿ ಕೊಡ್ತಾರೋ ಅಂತವೆಲ್ಲಾನು ಕ್ರಮ ವಹಿಸಿ ಫಸ್ಟ್ ನೋಟಿಸ್ ಆಗ್ಲಿ ಸರ್. ಆಗ್ಲಿ ದಾಖಲೆ ಕೇಳ್ಕೊಡು. ಆಗ್ಲಿ ಫಸ್ಟ್ ರಘುನಾಥ್ ಕಟ್ ಮಾಡಿಸಿ ಅವ್ರದ್ದು ಖಾಸಗಿ ಇಂಪಾಸಿಟಿ 2 ಕೊಟ್ಟವ್ರೆ. ನಮ್ಮೂರಾಗ ನೀರೇ ಕುಡಿಯಕ್ಕಿಲ್ಲ, ಟ್ಯಾಂಕರ್ಗಳನ್ನ ಕೊಡ್ಸ್ಕೊಂತ ಇದ್ದೀವಿ, ನೀರೇ ಇಲ್ಲ. ಯಾವ ಕೊಟ್ಟವ್ರೆ ನೋಡಿ ಸರ್. ಕುಡಿಯಕ್ ನೀರಿಲ್ಲ. ಸರ್ಕಾರಿ ಕಚೇರಿಗಳು ಎಲ್ಲದ್ರ ಮೇಲೆ ಆರಿಸ್ಬೇಕಾನೆ. ಬೆಳಗ್ಗೆ ಸಾಯಂಕಾಲ ಪಟ್ಟಣ ಪಂಚಾಯತಿಗೆ ರೂಲ್ಸ್ ಇಲ್ವಂತೆಲ್ಲ. ಇಲ್ಲಿ ನಿಮ್ಮ ಆಫೀಸರ್ ಇದ್ದಾರೆ ನೋಡಿ, ಕೊಡ್ತೀನಿ ನೋಡಿ. ದೊಡ್ಡ ಮನುಷ್ಯ ಇದ್ದಾನೆ ಇಲ್ಲೊಬ್ಬ ಸರ್. ನಮಸ್ತೆ. ಉತ್ತಾರ ಮಾಡಕ್ ಬಂದವ್ ನೀವು ಬಾಸೆಟ್ಟಳ್ಳಿನ AC ಅವರು
ಇಲ್ಲ ಸರ್, ಅದು ಪಟ್ಟಣ ಪಂಚಾಯತಿ ಕಚೇರಿ ಮೇಲೆ ಕೊಡಪ್ಪ ನಡಿಯಪ್ಪ ನಾನು ಮಾತಾಡ್ಲಿ ಅಲ್ಲಿ. ಸರ್ಕಲ್ ಕೊಡ್ರಿ ಇಲ್ಲಿ ಅವ್ರಿಗೆ ಇಲ್ಲ ನಾವು ಇದಿಲ್ಲ ಅಂತ ನಾನು ಕೊಡ್ಲಿ ದಾಖಲೆ ಕೊಡಿ ನಡಿಯಪ್ಪ. ಅದೇ ಸರ್, ಈಗ ಪಟ್ಟಣ ಪಂಚಾಯತಿ ಈಗ ಸರ್ 21ರಿಂದ ಆಗಿದೆ ಸರ್. 21ರಿಂದ ಹಾರಿಸಿದ ಬಗ್ಗೆ ನಾನು 1.5 ತಿಂಗಳಿಂದ ನೋಡಿಲ್ಲ ಸರ್. ಅದನ್ನ ಈಗ ಹಾರಿಸೋದಂದ್ರೆ ಹಾರಿಸ್ತೀನಿ ಸರ್, ಏನು ತೊಂದರೆ ಇಲ್ಲ ಸರ್. ಇಲ್ಲ ಅಂತ ಹೇಳ್ದೆ ಗೌರ್ಮೆಂಟ್ ಸರ್ಕಲ್ ಕೊಟ್ಟು ನನಗೆ ಇನ್ನೇ ತಿಳ್ಕೊಂಡಿದ್ಯಾ ನೀನು? ಪಂಚಾಯತಿ ಸಮಾಧಾನ ಏನ್ ಸರ್? ನಡಿ ನಡೀರಿ ಅಲ್ಲ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡ್ಬಿಟ್ಟು ಸಮಾಧಾನ ತಪ್ಪಾಗಿದೆ ತಪ್ಪೇ ಎರಡೇ ಮಗ ದಯವಿಟ್ಟು ನೀವು ಇಲ್ಲಿ ಎಂಟ್ರಿ ಆಗ್ಬೇಡಿ. ನೀವು ಅವ್ರಿಗೆ ಕೇಳ್ತಾ ಇದ್ದೀನಿ. 5 ವರ್ಷ ಆಗಿದೆ ಸರ್. ಅದು ಬಿಟ್ಬಿಡಿ ಸರ್. ನೀನು ಅಧಿಕಾರಿ ಎಲ್ಲ ಹೊಸದಾಗಿ ಬಂದು ತಪ್ಪು ನಂದು. ಬಂದಿದ್ರೆ KMS ಓದ್ಕೊಂಡು ಬಂದಿದ್ದೆ. KMS ಓದ್ಕೊಂಡು ಬಂದಿದ್ದೆ. ಓದಿದ್ರೆ ನಿಮ್ಗೆ ನಾಲ್ಕೆಲ್ಲ ಗೊತ್ತಿಲ್ಲ. ಹೊಸದಾಗಿ ಬಂದಿದ್ರೆ ಹಳೆ ಬಿಡು ಅಂತ ಈಗ ನಮಗೆ ಬೇರೆ ಪ್ರಶ್ನೆ ಬೇಡ. ಈಗ ನಮಗೆ ನಮ್ಗೆ ಅನ್ವಯಿಸಲ್ಲ. ರಾಷ್ಟ್ರ ಧ್ವಜ ಸಂಸ್ಕೃತಿ ನಮ್ಗೆ ಅನ್ವಯಿಸಲ್ಲ ಅಂತ ಕೊಡು. ಫ್ಲಾಗ್ ಮ್ಯಾನ್ ಯಾರು ನಿಮ್ಮಲ್ಲಿ? ಫ್ಲಾಗ್ ಮ್ಯಾನ್ ಯಾರು ಇದ್ರು ಕರ್ಕೊಂಡ್ ಬರ್ರಿ. ಸಂಬಳ ಕೊಡ್ತಾ ಖರ್ಚಾಗ್ತಾ ಇಲ್ವಾ ನೀವು? ಫ್ಲಾಗ್ ಮ್ಯಾನ್ ಕರ್ಕೊಂಡ್ ಬರ್ರಿ. ಒಬ್ಬ ಅದಕ್ಕೆಂತೆಲ್ಲ ಇಳಿಸಿ ಅದನ್ನ ಕಟ್ಲಿಕ್ಕೆ ಸಂಬಳ ಕೊಡಲ್ವಂದ್ರೆ ಪ್ರತಿ ತಿಂಗಳು? ನೋಡಿ ಫ್ಲಾಗ್ ಮ್ಯಾನ್ ಕರ್ಸಿ ಅವ್ನು ಲೋಪ. ಅವನ್ ಬೇಡ. ಇಷ್ಟೇ ನಾವು ನಿಮ್ಮಲ್ಲಿ ಕೇಳೋದು. ನೀವೇನ್ ಹೇಳಿದ್ರಿ? ಪಟ್ಟಣ ಪಂಚಾಯತ್ ಅದು ಅನ್ವಯಿಸಲ್ಲ ಅಂತ ಹೇಳಿದಿರಿ. ಇದೇ ಕಾನೂನು ಇದೆ ಅಂದ್ರೆ ತಂದು ಕೊಡು. ನಾನು ಏನು ಮಾತಾಡೋದು ಏನು ಇದ್ರೆ ನೀನು ಕ್ಷಮೆ ಕೇಳ್ತೀವಿ. ಎಲ್ಲರ ಮುಂದೆ ನಾನು ಕ್ಷಮೆ ಕೇಳುತ್ತೀನಿ. ಹೌದ್ರಿ, ತಪ್ಪು ಮಾಡಿದ್ರೆ ತಪ್ಪೇ. ದೊಡ್ಡನಾಗಿರ್ಲಿ ಚಿಕ್ಕನ್ ಆಗಿರ್ಲಿ ಯಾರ ತಪ್ಪೇ ಅದು ತಪ್ಪೇ ರೀ. ಹೌದ್ರಿ, ಸ್ವಾಮಿ ಸ್ಪೆಷಲ್ ಆಗಿ ಹುಟ್ಟಿರಲ್ಲ. ಎಲ್ಲ ಅಲ್ಲೇ ಬರೋದು ಅಲ್ಲಿಗೆ ಹೋಗೋದು. ಏನ್ ಆದೇಶ ಐತ ತಗೊಂಡ್ ನೀನೇನ್ ಹೇಳಿದೆ ಇದೆ ಅಂತ ಹೇಳಿದ್ರೆ ತಂದು ತೋರ್ಸಪ್ಪ. ಇಲ್ಲಿ ಎಲ್ಲರ ಮುಂದೆ ನಿಮಗೆ ನಾವು ಮಾತಾಡಿ ಸೇವ್ ಮಾಡಿದ್ದೀರಪ್ಪ. ನಾವು ಕ್ಷಮೆ ಕೇಳ್ಬಿಡ್ತೀವಿ. ಇಲ್ಲಿ ರೆಕಾರ್ಡ್ ಇಲ್ವಾ? ರೆಕಾರ್ಡ್ ಇಲ್ವಾ? ನಿಮ್ಮ ಆಫೀಸರ್ಗೆ ಅಲ್ಲ ಇನ್ಸ್ಟಿಟ್ಯೂಷನ್ ನಾವು ಎಷ್ಟೊತ್ತು ವೆಯ್ಟ್ ಮಾಡ್ಬೇಕಿಲ್ಲಿ? ಎಷ್ಟೊತ್ತಿರ್ಬೇಕು ಹೇಳು? 5 ಗಂಟೆ ಇರ್ತೀವಿ. ಖಾತೆಗಳು ಮಾಡ್ಕೊಂಡು ಇದೆಲ್ಲ ₹1 ₹2 ಲಕ್ಷಗಳೆಲ್ಲ ಇದು ಕೋಟ್ಯಾಂತರ ರೂಪಾಯಿ. ಸುಮಾರು ನೂರಾರು ಕೋಟಿ ಹಗರಣಗಳಾಗಿರ್ತಕ್ಕಂಥ CS ಸೈಟ್ಗಳಲ್ಲಿ ಮತ್ತು ಪಾರ್ಕ್ ಜಾಗಗಳನ್ನು ಆಕ್ರಮಿಸಿಕೊಂಡಿದ್ದಾರೆ. ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಸಂಬಂಧಪಟ್ಟ ಲೋಕಾಯುಕ್ತ ಆಗ್ಬೋದು, ಯಾವುದೇ ಸಂಸ್ಥೆಗಳು ಇದನ್ನು ತನಿಖೆ ಮಾಡಿ ತನಿಖೆಗೊಳಪಡಿಸಿ ತಪ್ಪಿತಸ್ಥರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅಂತ ಈ ಪ್ರತಿಭಟನೆ ಮೂಲಕ ನಾನು ಈ ದಿನ ನಮ್ಮ ಶಾಸಕರ ನೇತೃತ್ವದಲ್ಲಿ ನಿಕಟಪೂರ್ವ ಶಾಸಕರಾದಂತಹ ವೆಂಕಟರಮಣಯ್ಯನವರ ನೇತೃತ್ವದಲ್ಲಿ ಮತ್ತು ಕಸಬಾ ಬ್ಲಾಕ್ನ ಅಧ್ಯಕ್ಷರಾದಂತಹ ಅಪ್ಪಿ ವೆಂಕಟೇಶ್ ಅವರು ಹಾಗೂ ಇಲ್ಲಿನ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರು ಮತ್ತು ಕಂಟನಗುಂಟೆ ಕೃಷ್ಣಮೂರ್ತಿ ಅವರು ಹಾಗೂ ಎಲ್ಲ ಈ ಭಾಷೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹೋಗ್ತಿದ್ಯಾ? ಬರೀ ನಮ್ಮ ಗ್ರಾಮ ಪಂಚಾಯತಿ ಮಾಡಿಲ್ವಲ್ಲ? ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ನಾನು ಸರ್ಕಾರ ಸರ್ಕಲ್ ಅಂತರಾಜು ಬೇಡ ತೆಗಿದೆ. ಅಲ್ಲಿ ಏನಿದೆ ಅಲ್ಲಿ ಇದು ಸರ್ಕಾರದ ಆದೇಶ ಬಂದು 2023 ಆಗಿರೋದು. ಅದು ಬೆಳಗ್ಗೆ ಫ್ಲಾಗ್ ಹಾಕ್ತಿರಲ್ಲ, ಗಂಟೆ ಕೊಡ್ತಿರಲ್ಲ, 2013 ಆಗಿರೋದು. ಅದು ಸರ್ಕ್ಯುಲರ್ ನಿಮ್ಗೆ ಏನು ಬಂದಿದೆ? 37/2013. ಆಯ್ತು ಆಯ್ತು ಸರ್, ಮಾಡ್ತೀವಿ. ಸರ್ಕಾರದ ಆದೇಶ ಮಾಡಿ ಅದೇನಾದ್ರೂ ಇಲ್ಲ ಅಂದಾಗ ನಾವು ಅದು ಕ್ಷಮೆನೇ ಗುರುಗಳೇ ಅಲ್ಲ ಇದರಿಂದ ತರ್ತೇವೆ ನಾವು. ಆಮೇಲೆ ಅಪಾಯಿಂಟ್ಮೆಂಟ್ಗಳಿಗೆಲ್ಲ ನೀರು ಬಿಟ್ಟಿದ್ದಾರೆ ಅಂತ ನೋಡಿ, ಅದು ಕಟ್ ಮಾಡಿ ಸರ್. ಇಲ್ಲ ನಾನು ಊರವರೆಲ್ಲ ಅದು ಕಟ್ ಮಾಡ್ತೀವಿ. ನಮಗೆ ಕುಡಿಯೋಕೆ ನೀರಿಲ್ಲ. ಫೋಟೋ ತೋರಿಸ್ತೀವಿ. ಪಾಶೆಟ್ಟಹಳ್ಳಿ
ಪಟ್ಟಣ ಪಂಚಾಯತಿಯ ಅಘೋರ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಭಾಷೆಹಳ್ಳಿ ಪಟ್ಟಣ ಪಂಚಾಯತಿಯ ಗೌರವಾನ್ವಿತ ಸದಸ್ಯರೇ ಮತ್ತು ಎಲ್ಲ ಮುಖಂಡರುಗಳೇ ಮತ್ತು ಬ್ಲಾಕ್ ಅಧ್ಯಕ್ಷರಾದ ಪಿ ವೆಂಕಟೇಶ್ ಅವರೇ, KPCC ಮತ್ತು ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮೀಪತಿರವರೇ, ಕೃಷ್ಣಮೂರ್ತಿರವರೇ, ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಮಾಧ್ಯಮದ ಗೆಳೆಯರೇ, ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನದಡಿ ನಾವು ಇವತ್ತು ಇಲ್ಲಿ ಧರಣಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಮಹಾನ್ ಚೇತನ ಈ ದೇಶಕ್ಕೆ ಕಾನೂನನ್ನು ಕೊಟ್ಟು ಸಂವಿಧಾನವನ್ನು ಕೊಟ್ಟಂಥ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ನಾವು ಅಲ್ಲಿಂದ ಇಲ್ಲಿವರೆಗೂ ಪಾದಯಾತ್ರೆ ಮುಖಾಂತರ ಬಂದು ಪಟ್ಟಣ ಪಂಚಾಯತಿ ಮುಂಭಾಗ ಬಂದಾಗ ಏನು ರಾಷ್ಟ್ರಧ್ವಜವನ್ನು ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ಬೆಳಿಗ್ಗೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ 5 ಗಂಟೆವರೆಗೂ ಆ ರಾಷ್ಟ್ರಧ್ವಜ ಹಾರಾಡಬೇಕು. ಫ್ಲಾಗ್ ಮ್ಯಾನ್ ಅಂತ ಅದಕ್ಕೆ ಸಂಬಳ ಪ್ರತಿ ತಿಂಗಳು ಖರ್ಚಾಗ್ತಾರೆ. ಇವತ್ತು ಅದಕ್ಕೆ ಸರ್ಕಾರನೇ ಸಹ ಆ ಸಂಬಳವನ್ನು ಸಹ ಕೊಡ್ತದೆ. ಇವರು ಎಷ್ಟು ಅಧಿಕಾರಿಗಳು ಭ್ರಷ್ಟತೆಯಲ್ಲಿ ತೊಡಗಿದ್ದಾರೆ ಅಂದರೆ ಇದೊಂದೇ ಸಾಗಿ ನಿರ್ಲಕ್ಷ್ಯ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಸಂವಿಧಾನ ಇರ್ತಕ್ಕಂಥ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಅವರಿವತ್ತು ಆ ಇಲಾಖೆ ಮತ್ತು ಪಂಚಾಯತ್ ಇರ್ತಕ್ಕ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು ಅಂತಂದೇಳಿ ಜಿಲ್ಲಾಧಿಕಾರಿಗಳು ಗಮನಕ್ಕೂ ನಾನು ತಗೊಂಬರ್ತೀನಿ, ಸರ್ಕಾರದ ಗಮನಕ್ಕೂ ನಾನು ತಗೊಂಬರ್ತೀನಿ. ಒಂದು. ಎರಡನೇದು, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ರಾಜಕೀಯ ಪ್ರಾರಂಭ ಆದಾಗಿಂದಲೂ ಸಹ ಇಂತಹ ಭ್ರಷ್ಟಾಚಾರವನ್ನು ಈ ತಾಲೂಕಲ್ಲಿ ಜನರು ಆರಿಸಿದಂಥ ಜನಪ್ರತಿನಿಧಿಗಳು ಯಾರು ಸಹ ಇಷ್ಟು ಅವ್ಯವಹಾರವನ್ನು ಮಾಡಿದಂಥ ನಿದರ್ಶನಗಳು ನಮ್ಮ ಕಣ್ಣು ಮುಂದೆಂತೂ ಇಲ್ಲ. ಯಾರಾದರೂ ನೀವು ಹೇಳ್ಬೇಕು, ಹಿರಿಯರು ಹೇಳ್ಬೇಕಿಲ್ಲ, ಮಾಧ್ಯಮದವ್ರು ಹೇಳಬೇಕು. ಸುಮಾರು 106 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದರೆ ಅರ್ಥ ಇದೆ. ಇವತ್ತು ಇವರಿಗೊಂದು ಭಾರತದ ರಾಷ್ಟ್ರಧ್ವಜನ ಆರಿಸಲಿಕ್ಕೆ ಸಮಯ ಇಲ್ಲ. ಭ್ರಷ್ಟಾಚಾರ ಮಾಡಲಿಕ್ಕೆ, ಖಾತೆಗಳು ಮಾಡಲಿಕ್ಕೆ, ಮತ್ತು CSITಗಳನ್ನು ಬೇರೆ ಮಾಡಿಕೊಳ್ಳಲಿಕ್ಕೆ, ಬಿಲ್ಡಿಂಗ್ ಕಟ್ಟಲಿಕ್ಕೆ, ಮತ್ತು ಒಂದು ಬೋರ್ವೆಲ್. ಇವತ್ತು ನಾವು ಸಾಮಾನ್ಯ ರೈತರೆಲ್ಲ ಇಲ್ಲಿ ಇದ್ದೀವಿ. ನಾವು ಏನಾದರೂ ಬೆಲೆ ಒಂದು ಬೋರನ್ನು ಕೊರೆಸಿ ಪಂಪು ಮೋಟ್ರ್ ಸ್ಟಾರ್ಟರ್ ನೀರು ಹಾಕಿ ಬಿಡಬೇಕಾದ್ರೆ ಒಂದು 6 ರಿಂದ 7, 8 ಲಕ್ಷ ರೂಪಾಯಿ ಆಗ್ತದೆ. ಅದು ಆಳದ ಮೇಲೆ ಹೋಗ್ತದೆ. ಅದು 500 ಅಡಿ, 800 ಅಡಿ, 1000 ಅಡಿ ಹೋದಂಗೆ ಬೆಲೆ ಜಾಸ್ತಿ ಆಗ್ತದೆ. ಒಂದು ಬೋರ್ವೆಲ್ ಕೊರಿಲಿಕ್ಕೆ 12 ಲಕ್ಷ ರೂಪಾಯಿಗಳನ್ನು ಈ ಪಟ್ಟಣ ಪಂಚಾಯತಿಯಲ್ಲಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು, ಸಾರ್ವಜನಿಕರು ಕಟ್ಟಿದಂಥ ತೆರಿಗೆ ಹಣವನ್ನು ತಗೊಂಡು ಇವರು ಮೋಜು ಮಸ್ತನ್ನ ಮಾಡಿದ್ದಾರೆ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಆಡಳಿತ. ಇವತ್ತು ಚುನಾವಣೆಗಳು ಬಂದಾಗ ಯಾವ ರೀತಿ ಚುನಾವಣೆ ನಾವು ಅಧಿಕಾರವನ್ನು ನೋಡಬೇಕು ಅಂತ ಹೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಟು, ಹಣವನ್ನು ಕೊಟ್ಟು ನವದೊಡ್ಡಬಳ್ಳಾಪುರ ಮಾಡ್ತಿದ್ದ ನಾಯಕರು ಎಲ್ಲೋದ್ರೆ ಗೊತ್ತಿಲ್ಲ. ಇದು ನವದೊಡ್ಡಬಳ್ಳಾಪುರ 106 ಕೋಟಿ ಹಗರಣ ಆಗಿರ್ತಕ್ಕಂಥದ್ದು ಸಾರ್ವಜನಿಕರು ಕಟ್ಟಿದಂಥ ಟ್ಯಾಕ್ಸ್ ಅಲ್ಲಿ. ಇವತ್ತು ನಮ್ಮ ಗೀತಮ್ ಯೂನಿವರ್ಸಿಟಿ ಮತ್ತು ಆ ಭಾಗದಲ್ಲಿ PGಗಳಾಗಿದೆ. ಆ PGಗಳಿಗೆ ಸರಿಯಾಗಿ ಪ್ಲಾನ್ ಅನ್ನು ಕೊಟ್ಟಿರೋದಿಲ್ಲ. ಕಟ್ಟಿರೋರಿಗೆ ಹಪ್ತ ವಸೂಲಿ ಮಾಡ್ಕೊಳ್ಳೋದು, ಚೌಲ್ಟ್ರಿಗಳಿಗೆ ಸರಿಯಾದಂಥ ಒಂದು ತೆರಿಗೆಯನ್ನು ಫಿಕ್ಸ್ ಮಾಡಲ್ಲ. ಕಾರ್ಖಾನೆಗಳು ಅದು KDB ಹೋಗುತ್ತೆ, KDB 30% ವಾಪಸ್ ಕೊಡ್ತಾರೆ. ಕಾರ್ಖಾನೆ ಮಾಲೀಕರು ಕಟ್ಟಂತ ಟ್ಯಾಕ್ಸ್ ಅನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ನಿಗಮಕ್ಕೆ ಕಟ್ಟಬೇಕಾಗ್ತದೆ. ಅವರು ಬಂದಂತ ಹಣದಲ್ಲಿ 30% ಈ ಪಟ್ಟಣ ಪಂಚಾಯತಿಗೆ ಕೊಡ್ತಾರೆ. ಕಮರ್ಷಿಯಲ್ ಇರ್ಬೋದು, ಅಲ್ಲ ರೀ, ಅವ್ಯಾವ ಫುಟ್ಪಾತಲ್ಲಿ ಅಂಗಡಿ ಇಟ್ಟಿರೋರು ಹೋಗಿ ಕಥಾ ಪ್ರಾರಂಭ ಮಾಡ್ತಾರಲ್ಲ, ಅವ್ರು ಜೀವನ ಮಾಡಿ. ಇವತ್ತು ಅಂಗಡಿ ಇಟ್ಕೊಂಡು ಈ ತಾಲೂಕಲ್ಲಿ ಇಂಜಿನಿಯರು, IAS, KS ಎಲ್ಲ ಮಾಡಿಸಿದ್ದಾರೆ. ಇವತ್ತು ಉದಾಹರಣೆಗೆ ನಮ್ಮ ಜಗದೀಶ್ವರ ವೃತ್ತದಲ್ಲಿ ಒಬ್ಬ ಅಣಸೆಹಣ್ಣು ಮಾರ್ತಾನೆ. ಅವ್ನು 3 ಜನ ಮಕ್ಕಳು ಇವತ್ತು ಡಿಗ್ರಿ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಅವ್ರು ಇವತ್ತು ಅಂಥವ್ರಿಗೆ ಇವತ್ತು ನವದೊಡ್ಡಬಳ್ಳಾಪುರ ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ಬಸವಬಾಬುವಿಂದ IV ಸರ್ಕಲ್ಗೆ ಎಷ್ಟು ಜನ ಜೀವನ ಮಾಡ್ತಾ ಇದ್ರು ಅಲ್ಲಿ ಹೇಳಿ. ಅದರಿಂದ ಈ ಪಟ್ಟಣ ಪಂಚಾಯತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಇದು ಕೂಲಂಕುಷ ತನಿಖೆ ಆಗಬೇಕು. ನಾವು ಯಾವುದು ಸಹ ಬಿಡೋದಿಲ್ಲ. ನಾವು ಹಂತವಾಗಿ ಪ್ರತಿಯೊಂದು ಧರಣಿ ಕೂತ್ಕೊಳ್ಳೋಕೆ ನಡೆಯಿದ್ದೀವಿ. ಈಗ ಇರ್ತಕ್ಕಂಥ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು. ಇಲ್ಲಿ ಬಂದಿರ್ತಕ್ಕಂಥ ಒಬ್ಬ ಆಫೀಸರು ನಮ್ಮ ಗಮನಕ್ಕೆ ಬರದೇನೆ ಹೋಗಿ ಅಲ್ಲೆಲ್ಲೋ ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಮಾಡಿಸ್ಕೊಂಡ್ಬಂದು ಕೋರ್ಟ್ಗೆ ಹೋಗಿ ಉಳ್ಕೊಳ್ಳಿ. ನೋಡೋಣ, ಅವನಿಗೆ ತಾಕತ್ತಿದ್ದು ಉಳ್ಕೊಳ್ಳಿ. ಇಲ್ಲಿ ಸತ್ಯಾಗ್ರಹ ಮಾಡ್ತೀವಿ ಮುಂದಿನ ದಿನಗಳಲ್ಲಿ.
ಪ್ರಾಮಾಣಿಕ ಬಂದಂತ ವ್ಯಕ್ತಿ ಮೇಲೆ ಗಣಪ್ರಹಾರ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಂದು ಹೇಳಿ, ಇಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಾವೆಲ್ಲೂ ನೋಡಲಿಲ್ಲ. ಏನಾಗಿದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ, ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಡ್ಬರ್ತೀವಿ, ಯಾರು ಪೌರಾಡಳಿತ ಸಚಿವರಾಗ್ತಾರೋ ಅವ್ರ ಗಮನಕ್ಕೂ ಸಹ ತಂದು ಮುಂದಿನ ದಿನಗಳಲ್ಲಿ ಇದನ್ನ ಅತಿ ಶೀಘ್ರದಲ್ಲಿ ಒಂದು ಸಮಿತಿಯನ್ನು ಸಮಿತಿಯನ್ನು ಮಾಡಿ ಆ ಸಮಿತಿಯಿಂದ ಒಂದು ಎನ್ಕ್ವೈರಿ ಮಾಡ್ಲಿಕ್ಕೂ ನಾವು ಬಿಡೋದಿಲ್ಲ. ಇದನ್ನು ಮಾಡಿಸ್ತೀವಿ, SIT ಕೊಟ್ಬಿಟ್ಟು ಆಗಲಿ. ಇದು ಏನು ಬಡವರು ಕಟ್ಟಂತ ಟ್ಯಾಕ್ಸ್ನ ಈ ಥರ ದರೋಡೆನ ಮಾಡೋದು ಇವರು ಎಲ್ಲ ಕಳ್ಳರು ರಾತ್ರಿ ಹೊತ್ತು ದರೋಡೆ ಮಾಡಿದ್ರು, ಹಗಲತ್ತೇ ದರೋಡೆ ಮಾಡ್ತಾರಲ್ಲ ಈ ಪಟ್ಟಣ ಪಂಚಾಯತಿ ಸದಸ್ಯ ಅಧಿಕಾರಿಗಳಿರ್ಬಹುದು, ಜನಪ್ರತಿನಿಧಿಗಳಿರ್ಬಹುದು. ಹೇಳಿ, ರಾತ್ರಿ 8 ಗಂಟೆ 10 ಗಂಟೆ ತನಕ ಕಚೇರಿ ತೆಗೆದು ಅವ್ಯವಹಾರ ಮಾಡೋದು ಇವರು. ಅದರಿಂದ ಕೂಲಂಕುಷವಾಗಿ ಸಾರ್ವಜನಿಕರ ಕಾರಣ ಪೋಲಾಗಬಾರ್ದು, ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ಮುಂದಿನ ನಮ್ಮ ಹೋರಾಟ ಮುಂದಿನ ಇದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದನ್ನ ಸರ್ಕಾರದ ಗಮನಕ್ಕೆ ತಂದು ಅದು ಮುಂದಿನ 15 ದಿನ ಸಮಯ ಕೊಡ್ತೀವಿ. ಯಾವ ಅಧಿಕಾರಿಗಳು ಮಾಡಿದ್ರೆ ಜಾಗ ಖಾಲಿ ಮಾಡ್ಬೇಕು. ನೀವು ಇಲ್ಲಿ ಮಾಡಲಿ ಅಂದ್ರೆ ಗೊತ್ತಿದೆ, ನಾವು ಖಾಲಿ ಮಾಡಿಸೋದು ಮಾಡೇ ಮಾಡಿಸ್ತೀವಿ. ನೀವು ಯಾವ ದೊಡ್ಡವ್ರನ್ನ ಹಿಡ್ಕೊಂಡು ನೀವು ಇಲ್ಲಿ ಬರ್ತೀರ ನೋಡೋಣ. ನಾವು ಅದನ್ನು CSIT ಕೆಲಸ ಸ್ಟಾಪ್ ಆಗ್ಬೇಕು, ಇವತ್ತು ಇಮಿಡಿಯೇಟ್ ಸ್ಟಾಪ್ ಆಗ್ಬೇಕು. ಮುಂದೆ ಏನು CSIT ಅಂದ್ರೆ ಮೊದಲನೇದಾಗಿ ಏನಾದ್ರೂ ಪಟ್ಟಣ ಪಂಚಾಯತಿಗೆ ಹಣಕಾಸಿನ ಕೊರತೆ ಇದ್ರೆ ಅದನ್ನ ಹರಾಜು ಹಾಕ್ಬಿಟ್ಟು ಪಟ್ಟಣ ಪಂಚಾಯತಿಗೆ ಅಭಿವೃದ್ಧಿಗೆ ಹಣವನ್ನು ತಗೊಳ್ಬೇಕಾಗ್ತದೆ. ಎರಡನೇದು ಯಾವ್ದಾದ್ರು ಸಂಘ ಸಂಸ್ಥೆಗಳು ಸಾರ್ವಜನಿಕವಾಗಿ ಉದ್ದೇಶಕ್ಕೆ ಏನಾದ್ರೂ ನಾವು ಹಾಸ್ಪಿಟ್ಲ್ ಮಾಡ್ತೀವಿ, ಇಲ್ಲ ಸಾಮಾಜಿಕ ಜನರ ಸೇವೆ ಮಾಡ್ತೀವಿ, ಅಂತ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತದ್ದು ಕೊಡ್ಲಿಕ್ಕೆ ಅವಕಾಶ ಇದೆ CSIT ಇಷ್ಟು ವರ್ಷಕ್ಕೆ ಅಂತ ಹೇಳಿ ಅದು ಕೊಡೋಂಥ ಅವಕಾಶ ಇದೆ. ಅದೇ ಬಿಟ್ಟುಬಿಟ್ಟು ಇವರು CSITಗಳು ಆ ಪಟ್ಟಣ ಬಾಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ ಇದ್ದಾಗೂ ಸುಮಾರು ಅವ್ಯವಹಾರ ಇದೆ ಕೊಲಂಬಿಯಾದಲ್ಲಿ. ಅದು ನಮ್ಮ ಗಮನದಲ್ಲಿ, ಅದು ಎಳೆಯಾಗಿ ಮುಂದಿನ ದಿನಗಳಲ್ಲಿ ತೆಗೆದು ಬಿಡ್ತೀವಿ ಈಚೆಗೆ ಯಾರು ಏನು ಮಾಡಿದ್ದಾರೆ ಅಂತೇಳಿ. ಇತಿಹಾಸ ದೊಡ್ಡಬಳ್ಳಾಪುರದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಂದಂಥ ರಾಜಕಾರಣಿಗಳಿದ್ದಂಥ ಅವಧಿನಲ್ಲಿ ಇಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಯಾವತ್ತೂ ಆಗಿದಂಥ ನಿದರ್ಶನಗಳಿಲ್ಲ, ಕಂಡು ಕೇಳಿರಲಿಲ್ಲ. ನಾವು ರಾಮೇಗೌಡರು, ಜಾಲಪ್ಪನವರು, ಕೃಷ್ಣಪ್ಪನವರು, RG ವೆಂಕಟಾಚಾರ್ಯವರು, ನರಸಿಂಹಸ್ವಾಮಿ ಅವರು ನಮ್ಮ ಅವಧಿನಲ್ಲಿ ಯಾವುದು ಸಹ ಈ ಥರ ಭ್ರಷ್ಟಾಚಾರ ಇಲ್ಲ. ನೀವು ಮಾಧ್ಯಮದವ್ರಿಗೆ ಗೊತ್ತಿದೆ. ಮತ್ತು ಆಡಳಿತದಲ್ಲಿ ಹೇಳಿ, ಬರೀ ಚುನಾವಣೆ ಬಂದರೆ ಸುಳ್ಳು ಭರವಸೆಗಳು ಕೊಡೋದು, ಸುಳ್ಳು ಹೇಳೋದು, ಹಿಂಗೆ ಅವ್ಯವಹಾರ ಮಾಡಿ ಇನ್ನೇನು ಮಾಡ್ತಾರೆ. ದುಡ್ಡು ಕೊಟ್ಟು ಜನಕ್ಕೆ ದಾರಿ ತಪ್ಪಿಸೋ ಕೆಲಸ ಮಾಡಿ ಇವತ್ತು ಜನರು ಅನ್ಯಾಯ ಆಗ್ತಾವ್ರು. ಅವ್ರು ಕಟ್ಟಂಥ ಟ್ಯಾಕ್ಸ್ ಇವತ್ತು ನಿರಂತರವಾದಂಥ ಹೋರಾಟವನ್ನು ಇಡೀ ತಾಲೂಕಿನಾದ್ಯಂತ ನಾವು ಮುಂದುವರಿಸ್ತೀವಿ. ಯಾವುದೋ ಇಲ್ಲ ಅಲ್ಲಲ್ಲೇ ಇಲ್ಲೆಲ್ಲೇ ಫುಲ್ಲು ಭರವಸೆಗಳು ಹೇಳ್ತಾರೆ. ಸುಮ್ಮನೆ ಇಲ್ಲಿ ಬೇಸಿಗೆರಿಗೆ ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಎಲ್ಲ ಯಾವ ಗೇಟ್ ಓಪನ್ಗಳು ಆಗೋದಿಲ್ಲ, ನಮಗೆ ಗೊತ್ತಿದೆ ಚೆನ್ನಾಗಿ. ಅದರಿಂದ ಆ ಸುಳ್ಳು ಹೇಳೋ ಅಂಥವ್ರ ಭರವಸೆಗಳಿಗೆ ಯಾರು ನಂಬಕ್ಕೆ ಹೋಗ್ಬೇಡಿ ನೀವು. ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳೋದು, ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷನ ಉಳಿಸಿ ಬೆಳೆಸಿ. ಯಾರು ತಾಲೂಕಲ್ಲಿ ಆರಿಸಿದ ಜನಪ್ರತಿನಿಧಿ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾ ಅಂತ ಜನಪ್ರತಿನಿಧಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಅದರಿಂದ ಈ ಗಮನಕ್ಕೆ ಬಂದಿರೋದ್ರಿಂದ ಇವತ್ತು ನಾವು ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಚುನಾಯಿತ ಜನಪ್ರತಿನಿಧಿಗಳೆಲ್ಲ ಬಂದು ನಾವು ಇದನ್ನು ಸರ್ಕಾರಕ್ಕೆ ಮತ್ತು ಇಲ್ಲಿ ತಾಲೂಕಿನ ದಂಡಾಧಿಕಾರಿಗಳಿಗೆ, AC ಅವರಿಗೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋಗಲಿ. ನಾವು ರೇಟಿಂಗಲ್ಲೂ ಸಹ ಕೊಡ್ತೀವಿ. ಇವೆಲ್ಲ ತನಿಖೆ ಆಗಬೇಕು ಕೂಲಂಕುಷವಾಗಿ. ಆ ತನಿಖೆ ಪ್ರಯುಕ್ತ ನಾವು ಇವತ್ತಿಂದ ಪ್ರಾರಂಭ ಮಾಡಿ ಸಾರ್ವಜನಿಕರು ಕಟ್ಟಿದಂಥ ಟ್ಯಾಕ್ಸು ಎಲ್ಲೂ ಸೋರಿಕೆ ಆಗಬಾರ್ದು. ಅದು ಸಾರ್ವಜನಿಕರಿಗೆ ಸೇರ್ಬೇಕದು. ಈ ರಾಜಕೀಯ ಮುಖಂಡರ ಬೆಂಬಲ ಇಲ್ಲಿದ್ರೆ ಈ ಅಧಿಕಾರಿಗಳು ಈ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇಲ್ಲ. ಅದು ನೀವೇ ಹೇಳ್ಬೇಕು. ಮಾಡ್ತಿರ್ಲಿಲ್ಲ. ಇವ ನಾವೆಲ್ಲ ಇದ್ದಾಗ ಯಾಕಾಗ್ಲಿಲ್ಲ, ಇಲ್ಲಿ ಇಡೀ ತಾಲೂಕಲ್ಲಿ ಯಾಕಾಗ್ಲಿಲ್ಲ ಹೇಳಿ ಹೋಗ್ಲಿ. ಅದನ್ನ ಹೇಳ್ಬೇಕಾಗ್ತದೆ. ಅದರಿಂದ ಗಮನಕ್ಕೆ ಬಂದಿದೆ. ನಮ್ ಗಮನಕ್ಕೆ ಬಂದಾಗ ನಾವು ಸಾರ್ವಜನಿಕರಿಗೆ ನ್ಯಾಯ ಕೊಡಬೇಕಾಗಿದೆ. ಆ ಉದ್ದೇಶದಲ್ಲಿ ಇವತ್ತು ಬಂದು ನಾವೇನ್ ಕೇಳ್ತಾರೆ ಅಂದ್ರೆ ಈ ಹಿಂದೆ ನಿಮ್ ಗಮನಕ್ಕೂ ಬಂದಿದೆ, ನೀವು ಸಹ ಕೇಳ್ಬೋದಾಗಿದೆ. ಇಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಯಾವಾಗಲೂ ಅದು ಕೇಳ್ತೀನಿ ಉತ್ತರ ಬಂದಿಲ್ಲ. ಏನು ಈ ಲೋಕಾಯುಕ್ತರು ಅಂತ 12 ದಿನದಿಂದ ಬಂದಿಲ್ಲಿ ಎಲ್ಲ ಠಿಕಾಣಿ ಹೂಡಿ ಏನು ಇದ್ರಲ್ಲಿ ಎಲ್ಲ ಹಗರಣಗಳ ಹೊರಗೆ ತೆಗೆದು ತಾಲೂಕಿನ ಮರ್ಯಾದೆ ಕಳೆದ್ರು. ಈಗ ನಮ್ಗೆ ಅತಿ ಹೆಚ್ಚಿನ ಬೆಳಕು ಚೆಲ್ಲಿ ನಮ್ಮ ಶಾಸಕರು 3-4 ದಿನದಿಂದ ನಮ್ಮನ್ನೆಲ್ಲ ಕ್ರೋಢೀಕರಿಸಿ ನಮ್ಮ ವೆಂಕಟರಮಣಯ್ಯನವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಇಲ್ಲಿಗೆ ನಿಲ್ಲಲ್ಲ. ನಾವು 15 ದಿನ ಟೈಮ್ ಕೊಟ್ಟಿದ್ದೀವಿ.
15 ದಿನದ ಒಳಗೆ ತಪ್ಪಿತಸ್ಥ ಅಧಿಕಾರಿಗಳು ಮತ್ತು ಏನು ಅದರ ಫಲಾನುಭವಿಗಳಿದ್ದಾರೆ, ಈಗ CSIT ಯಾರು ಸ್ವಂತಕ್ಕೆ ಬರೆಸ್ಕೊಂಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗದೆ ಇದ್ರೆ 16ನೇ ದಿನ ನಾವಿಲ್ಲೇ ಉಪವಾಸ ಸತ್ಯಾಗ್ರಹ, ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಪಕ್ಷದಿಂದ ಹಮ್ಮಿಕೊಂತೀವಿ. ನ್ಯಾಯ ಸಿಗೋವರೆಗೂ ಇದು ಹೋರಾಟ ತಾರ್ಕಿಕ ಅಂತ ಮುಟ್ಟೋವರೆಗೂ ನಾವು ಈ ಹೋರಾಟ ಮುಂದುವರಿಸ್ತೀವಿ. ಇಲ್ಲಿ ನಾವು ಒಬ್ರು ಮುಖಂಡರು ಕೂಡ ಆರೋಪ ಮಾಡ್ತಾರೆ, ಏನು ಹಾಲಿ ಶಾಸಕರ ಬೆಂಬಲದಿಂದಲೇ ಇಷ್ಟೊಂದು ಭ್ರಷ್ಟಾಚಾರ ನಡೆದಿದೆ ಅಂತ. ಹೌದು ಸತ್ಯ. ಈಗ ಅವ್ರಿಲ್ದಿದ್ರೆ ಈಗ ಮನೆ ಯಜಮಾನ ಕರೆಕ್ಟ್ ಆಗಿದ್ರೆ ಇವೆಲ್ಲ ಯಾಕೆ ನಡೀತವೆ? ಈಗ ನಮ್ಮ ಶಾಸಕರು 10 ವರ್ಷ ಇದ್ರು, ವೆಂಕಟರಮಣ್ಣಯ್ಯನವ್ರು 10 ವರ್ಷ ಇದ್ರು. ಎಲ್ಲಾದ್ರೂ ಒಂದು ಈ ತರಹದ ಹಗರಣಗಳೆಲ್ಲಾದ್ರೂ ನಿಮ್ ಬೆಳಕಿಗೆ ಬಂದಿತ್ತ? ಇಡೀ ಇವ್ರ ಕಾಲದಲ್ಲ, ಹಿಂದೆ ಜಾಲಪ್ಪನವರು ರಾಮೇಗೌಡರ ಕಾಲದಿಂದ ನಮ್ಮ ತಾಲೂಕಿನ ಮರ್ಯಾದೆ ಹೋಗಿತ್ತ ಯಾವತ್ತಾದ್ರು? ಇದು ಪ್ರಥಮ ಬಾರಿಗೆ ಹೋಗಿದೆ. ಇದನ್ನ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕ್ರಮ ಆಗಿಲ್ಲ ಅಂದ್ರೆ ನಾವು SIT ಮಾಡಿ ಅಂತ ಒತ್ತಾಯ ಮಾಡ್ತೀವಿ. ಈಗ ಒಬ್ಬ ಲೋಕಾಯುಕ್ತ ಅಧಿಕಾರಿಗಳು 15 ದಿವಸಗಳ ಕಾಲ ಬೆಳಿಗ್ಗೆ ಬಂದ್ರೆ ಸಾಯಂಕಾಲ 10 ಗಂಟೆ 12 ಗಂಟೆ ತಕನು ಎನ್ಕ್ವೈರಿ ಪರಿಶೀಲನೆ ಮಾಡತಕ್ಕಂಥದ್ದು ಇತಿಹಾಸದಲ್ಲಿಲ್ಲ, ಈ ರಾಜ್ಯದಲ್ಲಿ ಇತಿಹಾಸದಲ್ಲೂ ಇಲ್ಲ. ಒಂದು ಪಟ್ಟಣ ಪಂಚಾಯತಿಗೆ ಅವರು 15 ದಿನ ಬಂದು ಒಬ್ಬ ಲೋಕಾಯುಕ್ತ ಅಧಿಕಾರಿಗಳು ಅದನ್ನ ಎನ್ಕ್ವೈರಿ ಮಾಡಬೇಕಾದ್ರೆ ಎಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ನೀವೇ ಹೇಳಿ.